ಎಲ್ಲರಿಗೂ ನಾನಿವತ್ತು ಬೂದು ಕುಂಬಳಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ತೊಗರಿಬೇಳೆ ಮತ್ತು ಕ್ಯಾರೆಟ್ ಮತ್ತು ಟೊಮೆಟೊನ ಎತ್ಕೊಂಡಿದ್ದೀನಿ. ಆಮೇಲೆ ನಾನು ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರುವಂಥ ಬೂದು ಕುಂಬಳಕಾಯಿ ಇದನ್ನ ನಾನು 8ರಿಂದ 10 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ. ಆ ಬೂದು ಕುಂಬಳಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಸಾಂಬಾರು ಒಗ್ಗರಣೆ ಹಾಕ್ಲಿಕ್ಕಂತ ನಾನು 1 ಆನಿಯನ್ನ ಚೋಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ, ಮತ್ತು 3ರಿಂದ 4 ಮೆಣಸಿನ್ಕಾಯಿ ಏನಿದೆ, ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ. ಇವಾಗ ನಾನು ಒಗ್ಗರಣೆ ಹಾಕ್ಲಿಕ್ಕಂತ ಒಂದು ಪ್ಯಾನಿಗೆ 3ರಿಂದ 4 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇವೊಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಬೂದು ಕುಂಬಳಕಾಯಿ ಸಾಂಬಾರು ಅಲ್ಲದೇ ಅದರದ್ದು ಜ್ಯೂಸ್ ಕೂಡ ಮಾಡ್ತಾರೆ, ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನಾನು ಒಗ್ಗರಣೆಗೋಸ್ಕರ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ಬ್ರೌನ್ ಆದಮೇಲೆ ಸ್ವಲ್ಪ ಮೆಂತ್ಯನೂ ಕೂಡ ಮೆಂತ್ಯನೂ ಕೂಡ ಬಾಡಿಗೂ ತುಂಬ ತಂಪು, ಹಾಗಾಗಿ ನಾನು ಸ್ವಲ್ಪ ಮೆಂತ್ಯನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಒಂದು 3ರಿಂದ 4 ಹೆಸರು ಬೆಳ್ಳುಳ್ಳಿನ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂಚೂರು ಕೆಂಪಾಗೋಷ್ಟರಲ್ಲಿ ನಾನು ಇವಾಗ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡು 8ರಿಂದ 10 ಹೆಸರು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಮುಂಚೆನೇ ಹೆಚ್ಚಿಟ್ಕೊಂಡಿದ್ಮೇಲೆ ಮೆಣಸಿನ್ಕಾಯಿ 3ರಿಂದ 4 ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಇವಾಗ ಮುಂಚೆ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಬಳಸಿದ್ರೆ ಸಾಕು. ಒಂದು 2ರಿಂದ 3 ನಿಮಿಷ ಅಷ್ಟರಲ್ಲಿ ಈರುಳ್ಳಿ ಬ್ರೌನ್ ಆಗುತ್ತೆ. ಸೊ ಈ ಬ್ರೌನ್ ಆದ ಈರುಳ್ಳಿಗೆ ನಾನು ಇವಾಗ ಮುಂಚೆನೇ ಬೇಯಿಸ್ಕೊಂಡಿಟ್ಕೊಂಡಿರೋಂಥ ಬೇಳೆ, ಕ್ಯಾರೆಟು ಮತ್ತು ಟೊಮೆಟೊ ಇತ್ತಲ್ವ, ಅದನ್ನು ಬೇಯಿಸ್ಕೊಂಡಿರೋದನ್ನ ಹಾಕ್ಕೊತಿದ್ದೀನಿ. ನೀವು ಬೇಕಿದ್ದರೆ ಯಾವ್ದು ಬೇಕಾದರೂ ತರಕಾರಿನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಬರೀ ಬೇಳೆ, ಟೊಮೆಟೊ ಮತ್ತು ಕ್ಯಾರೆಟ್ ಅಷ್ಟೇ ಆ್ಯಡ್ ಮಾಡಿಕೊಂಡು ಮುಂಚೆನೇ ಒಂದು 3ರಿಂದ 4 ವಿಷಲ್ನ ಹೊಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪುಡಿ, ಎರಡನ್ನೂ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಸೊ ಅಚ್ಕಾರದ ಪುಡಿ ನಿಮ್ಮ ಇಷ್ಟ. ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋಂಥ ಅಚ್ಕಾರದ ಪುಡಿನೂ ಸ್ವಲ್ಪ ಹಾಕಿದ್ದೀನಿ, ಖಾರ ಚೆನ್ನಾಗಿರಲಿ ಅಂತ. ಮತ್ತು ಬೇಯಿಸ್ಕೊಂಡಿರೋ ಬೂದು ಕುಂಬಳಕಾಯಿ ಇತ್ತಲ್ಲ, ಅದನ್ನೂ ಹಾಕಿದ್ದೀನಿ, ನೀರು ಸಮೇತನೇ ಹಾಕಿದ್ದೀನಿ. ಸೊ ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಬೂದು ಕುಂಬಳಕಾಯಿನಲ್ಲಿ ನಾನು ಸ್ವಲ್ಪ ಕುದಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ. ಸೊ ನೀವು ಉಪ್ಪನ್ನು ನೋಡಿಕೊಂಡು ಆ್ಯಡ್ ಮಾಡಿ. ಸೊ ಇದೊಂದು ಸ್ವಲ್ಪ ಕುದಿ ಬರೋ ಅಷ್ಟರಲ್ಲಿ ಒಂದು 2-3 ನಿಮಿಷ ಈ ಥರ ಕುದಿ ಬರಲಿ. ಅದಾದಮೇಲೆ ಕೊತ್ತಂಬರಿನ ಆ್ಯಡ್ ಮಾಡಿ. ಈ ಥರ ಸಾಂಬಾರನ್ನ ನೀವು ಬೇಸಿಗೆಯಲ್ಲಿ ಮಾಡ್ಕೊಂಡು ತಿನ್ನಿ, ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಬೂದು ಕುಂಬಳಕಾಯಿ ದೇಹಕ್ಕೆ ತುಂಬ ತಂಪು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ರೆಸಿಪಿಗಾಗಿ ಫಾಲೋ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು.